ಹೋಳಿಗೆ ಎಷ್ಟು ರುಚಿನೋ ಹೋಳಿಗೆಗೆ ಅಂತ ಬೇಯಿಸ್ಕೊಂಡ ಬೇಳೆ ಕಟ್ಟಿಂದ ಮಾಡೋ ಸಾರು ಅಷ್ಟೇ ರುಚಿ. ಅದರಿಂದ ಬೇಳೆ ಹೋಳಿಗೆನ ಮಾಡ್ಕೊಂಡ್ರೆ ಡಬಲ್ ಖುಷಿ ಸಿಗತ್ತೆ. ಬೇಳೆ ಬೇಯಿಸ್ಕೊಂಡ ಕಟ್ಟಿಗೆ ಕರಿಬೇವನ್ನ ಹಾಕಿ ಇಡಿ, ಇದು ಒಳ್ಳೆ ಘಮ ಕೊಡತ್ತೆ. ಖಾರ ರುಬ್ಬಕ್ಕೆ ಬೇಕಾದ ಪದಾರ್ಥಗಳನ್ನ ಹುರಿದು ರುಬ್ಬಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡತ್ತೆ. ಅದರಿಂದ ಚಕ್ಕೆ, ಲವಂಗ, ಮೆಂತೆ, ಉದ್ದಿನ ಬೇಳೆ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಕಾಳು, ಒಣಮೆಣಸು, ಕರಿಬೇವನ್ನ ಹುರಿದು ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿ ಈರುಳ್ಳಿನ ಬಾಡಿಸಿ ಕೊನೆಯದಾಗಿ ತುರಿದ ಕಾಯಿ, ಹುಣಸೆ ಹಣ್ಣು, ಅರಿಶಿಣ ಹಾಕಿ 1 ನಿಮಿಷ ಹುರಿದು ನೀರು ಹಾಕಿ ನೈಸಾಗಿ ರುಬ್ಬಿ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಎಣ್ಣೆ ಕಾಯಿಸಿ ಸಾಸಿವೆ, ಒಣಮೆಣಸು, ಕರಿಬೇವು, ಇಂಗನ್ನ ಹಾಕಿ ಫ್ರೈ ಮಾಡಿ. ಹಾಗೆ ಒಂದು ಟೊಮ್ಯಾಟೊನ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿದ ಮಸಾಲೆ, ಎತ್ತಿಟ್ಕೊಂಡ ಬೇಳೆ ಕಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿ ಬಂದಮೇಲೆ ಸ್ವಲ್ಪ ಹೂರ್ಣನ ನೀರಲ್ಲಿ ಕಲಸಿ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಹೋಳಿಗೆ ಸಾರು ರೆಡಿಯಾಗತ್ತೆ. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.